ನೋಡಿ, ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಿಗೆ ಕನಿಷ್ಠ ಜ್ಞಾನವೂ ಕೂಡ ಇಲ್ಲ. ಯಾಕೆಂತ ಹೇಳಿದ್ರೆ ಈ ಮೆಟ್ರೋ ದರ ನಿಗದಿ ಆಗಿರುವಂಥದ್ದು ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆ ಅವರು ರಚನೆ ಮಾಡಿರತಕ್ಕಂಥ ಸಮಿತಿ, ಅದರಲ್ಲಿ ಒಬ್ಬ ನ್ಯಾಯಾಧೀಶರು ನೇತೃತ್ವ ವಹಿಸಿರ್ತಕ್ಕಂಥದ್ದು ಮತ್ತು ಆ ಸಮಿತಿಯ ಸದಸ್ಯರುಗಳು ಕಳೆದ ವರ್ಷನೇ ರಚನೆಯಾಗಿ ಸಾರ್ವಜನಿಕ ಕೂಡ ಅವರು ಬೇಡಿಕೆಗಳನ್ನು ತೆಗೆದುಕೊಂಡು ಈ ಜನವರಿ ತಿಂಗಳಲ್ಲಿ ಅವರು ಒಂದು ರಿಪೋರ್ಟ್ ಪ್ರಕಾರ ಒಂದು ಫೈನಲ್ ರಿಪೋರ್ಟ್ ಕೊಟ್ಟಿದ್ದಾರೆ. ಏನು ಕಾನೂನು ಪ್ರಕಾರ ಏನಿದೆ, ಏನು ಆ ಒಂದು ಸಮಿತಿ ವರದಿ ಕೊಡ್ತದೆ ಅದನ್ನು ಅನುಷ್ಠಾನ ಮಾಡಬೇಕು. ಎಲ್ಲ ಕೇಂದ್ರ ಸರ್ಕಾರ ಕೇಂದ್ರದ ಇಲಾಖೆಯ ಒಂದು ಅಧಿಸೂಚನೆಯ ಪ್ರಕಾರ ಇದು ಹೆಚ್ಚಾಗಿರುವಂಥದ್ದು. ಸೊ BJPಯವರಿಗೆ ಇಷ್ಟು ಜ್ಞಾನ ಇಲ್ಲದೆ ಹೋದರೆ, BJPಯ ಸಂಸತ್ ಸದಸ್ಯರುಗಳೇನಿದ್ದಾರೆ ಇಲ್ಲಿ ಬೆಂಗಳೂರಿನ PC ಮೋಹನ್ ಅವರು, ತೇಜಸ್ವಿ ಸೂರ್ಯ ಅವರು, ನಮ್ಮ ವಿರೋಧ ಪಕ್ಷದ ನಾಯಕರು R ಅಶೋಕ್ ಅವರು ಮತ್ತು BJPಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸ್ವಲ್ಪ ಓದ್ಕೋಬೇಕು, ತಿಳ್ಕೋಬೇಕು. ಹೋಗಿ ಕೇಂದ್ರದಲ್ಲಿ ಅಲ್ಲೇ ಇದ್ದಾರೆ, ಪಾರ್ಲಿಮೆಂಟ್ ನಡೀತಾ ಇದೆ, ಕೇಂದ್ರದಲ್ಲಿ ಹೋಗಿ ಮಾತಾಡಲಿ. ಅದನ್ನು ಬೇಕಾದ್ರೆ ಏನು ಅವರು ನೋಟಿಫಿಕೇಶನ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಆ ಸಮಿತಿ. ಸೊ ಆ ನೋಟಿಫಿಕೇಶನ್ನ ರದ್ದುಗೊಳಿಸಲಿ, ಪುನರ್ ಪರಿಶೀಲನೆ ಮಾಡಿಸ್ಲಿ. ಯಾಕಂದರೆ ಆ ನೋಟಿಫಿಕೇಶನ್ ರಿಪೋರ್ಟ್ ಏನು ಕೊಡ್ತದೆ ಅದು ಬೈಂಡಿಂಗು, ನಮ್ಮ ಒಂದು ಬೆಂಗಳೂರು ಮೆಟ್ರೋ ಕಾರ್ಪೊರೇಷನ್ ಮೇಲೆ ಅದು ಬೈಂಡಿಂಗ್ ಅದು, ಆಯಿತಾ? ಸೊ ಇಷ್ಟು ಜ್ಞಾನ ಇಲ್ಲದೆ ಹೋದರೆ ಸುಮ್ಮನೆ ಈಗೆಲ್ಲ ಕಡೆ ಪ್ರತಿಭಟನೆ ಪ್ರೊಟೆಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ? ಎಲ್ಲಿ ಯಾರು ಮಾಡಿರೋದು, ಎಲ್ಲಿಂದ ಆಯ್ತಿದ್ದು, ಹೇಗಾಯ್ತು ಇದು ತಿಳ್ಕೊಂಡು ಅವ್ರು ಮಾಡಲಿ, ಆಯಿತಾ? ಅದರಿಂದ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಜನರಿಗೆ ದಾರಿ ತಪ್ಪಿಸೋದ್ರಲ್ಲಿ ನಿಸ್ಸೀಮರಿವರು ನಿಜಾಂಶ ತಿಳ್ಕೊಂಡು ಅದ್ರ ಮೇಲೆ ಅವ್ರು ಮಾತಾಡಬೇಕು. ಸರ್, ಈಗ DK ಶಿವಕುಮಾರ್ ಕುಂಭಮೇಳದಲ್ಲಿ ಭಾಗಿಯಾಗಿದ್ದರು. AICC ಅಧ್ಯಕ್ಷರ ಮಾತನ್ನು ಉಲ್ಲಂಘಿಸಿ DK ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿದ್ದಾರೆ. AICC ಅಧ್ಯಕ್ಷರು ಹೇಳಿದ್ದಾರೆ, ಸೊ ಅಲ್ಲೆಲ್ಲ ಆಗಿದ ತಕ್ಷಣ ಎಲ್ಲ ನಾಶ ಆಗೋದಿಲ್ಲ ಅಥವಾ ಬಡತನ ನಿರ್ಮೂಲನೆ ಆಗಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ DK ಶಿವಕುಮಾರ್ ಯಾಕೆ ಹೋದ್ರು ಕುಂಭಮೇಳಕ್ಕೆ ಅಂತ ಪ್ರಶ್ನೆ ಮಾಡಿದ್ರು. ಯಾರು ಪ್ರಶ್ನೆ ಮಾಡಿದ್ರು? ಅಶೋಕ್ ಅವರು. ನೋಡಿ, ಅಶೋಕ್ ಅವ್ರಿಗೆ ಇವತ್ತು ವಿರೋಧ ಪಕ್ಷ ನಾಯಕರಾಗಿ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಮತ್ತು ಒಂದು ತಾರ್ಕಿಕವಾಗಿ ಆಲೋಚನೆ ಮಾಡುವ ಶಕ್ತಿ ಕಳ್ಕೊಂಡಿದ್ರೆ ನನಗೆ ಅನಿಸುತ್ತೆ. ಯಾಕಂದರೆ ಕುಂಭಮೇಳಕ್ಕೆ ಕೋಟ್ಯಾಂತರ ಜನ ಹೋಗ್ತಾರೆ. ಕುಂಭಮೇಳಕ್ಕೆ ಹೋಗಿದ ತಕ್ಷಣವೇ ಏನು ಖರ್ಗೆ ಸಾಹೇಬ್ರು ಏನು ಹೇಳಿರೋದು ಅಂತ ಹೇಳಿದ್ರೆ, ಅವರ ಒಂದು ಹೇಳಿರುವಂಥದ್ದು ಕುಂಭಮೇಳಕ್ಕೆ ಹೋಗಬಾರ್ದು ಅಂತ ಏನು ಹೇಳಿಲ್ಲ. ಕುಂಭಮೇಳಕ್ಕೆ ಹೋಗುವಂಥವ್ರು ಇರ್ತಾರೆ, ನಂಬಿಕೆ ಭಕ್ತಿ ಇರೋರು ಹೋಗ್ತಾರೆ, ಕೆಲವರು ಸುಮ್ಮನೆ ನೋಡೋದಕ್ಕೆ ಹೋಗ್ತಾರೆ, ಆ ಅನುಭವ ಪಡ್ಕೊಳ್ಳೋಕೆ ಹೋಗ್ತಾರೆ, ಎಲ್ಲ ಥರ ಇದೆ. ಅದು ಒಂದು ಮಹಾನ್ ಕುಂಭಮೇಳಗಳು ಸಾವಿರಾರು ವರ್ಷಗಳಿಂದ ನಡ್ಕೊಂಬರ್ತಾ ಇದೆ. ಮಹಾಕುಂಭಗಳು ಎಲ್ಲ ಸರ್ಕಾರ ಅವಧಿಗಳಲ್ಲಿ ಆಗಿದೆ, ಯಶಸ್ವಿಯಾಗಿ ನಡೆದಿದೆ, ಆಯಿತಾ? ಯಾರು ಕೂಡ ಇದಕ್ಕೆ ವಿರೋಧ ಮಾಡೋ ಪ್ರಶ್ನೆನೇ ಇಲ್ಲ. ಇಂದಿರಾ ಗಾಂಧಿಯವ್ರ ಕಾಲ, ನೆಹರು ಅವ್ರ ಕಾಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಕಾಲ ರಾಜಕೀಯವಾಗಿ ಬಳಸ್ಕೊಳ್ಳೋಕೆ ಹೋಗೋರು ಇವರು ಹಿಂದೆ ಎಲ್ಲ ನಡ್ಕೊಂಡು ಬಂದಿದೆ. ಅಂದರೆ ಪೊಲಿಟಿಕಲ್ ಆಗಿ ಇದರಿಂದ ಕುಂಭಮೇಳದಿಂದ ಬೆನಿಫಿಟ್ ತೊಗೊಳಕ್ಕೆ ಹೊರಟಿರೋದು ಇವತ್ತಿನ BJP ಸರ್ಕಾರ, ಅದೊಂದು ಕಡೆ. ಸೊ ಖರ್ಗೆ ಸಾಹೇಬ್ರು ಆ ಥರನೇ ಹೇಳಿಲ್ಲ. ಅವ್ರನ್ನ ಭಕ್ತಿ ಅನುಸಾರ ಜನ ಯಾರು ಬೇಕಾದರೂ ಹೋಗ್ಬೋದು. ಖರ್ಗೆ ಸಾಹೇಬ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ನೀವು ಹೋಗಿದ ತಕ್ಷಣ ನೀವೇನು ಸಾಚ ಆಗೋದಿಲ್ಲ ಅಥವಾ ಎಲ್ಲ ಅಭಿವೃದ್ಧಿ ಏನಾಗೋಗೋದಿಲ್ಲ. ಅದು ಧಾರ್ಮಿಕ ಒಂದು ಪಾರಂಪರಿಕವಾದಂಥ ಒಂದು ವಿಚಾರ. ಆದರೆ ಈಗ ಅಲ್ಲಿ ಹೋಗಿ ಸ್ನಾನ ಮಾಡಿದ ತಕ್ಷಣ ನಿಮ್ಮ ಪಾಪಗಳೆಲ್ಲ ಮುಕ್ತಿ ಸಿಕ್ಬಿಡ್ತದಾ? ಅದಾಗೋದಿಲ್ಲ, ಅದು ಬೇರೆ. ಇದು ನಂಬಿಕೆ, ಒಂದು ವಿಶ್ವಾಸ, ಒಂದು ಹೋಗುವಂಥವ್ರು ಹೋಗ್ತಾರೆ. ಅವರ ಹೇಳಿರುವಂಥ ಮಾತೇ ಬೇರೆ. ಅದಕ್ಕೋಸ್ಕರ ಈಗ DK ಶಿವಕುಮಾರ್ ಅವರು ಹೋಗಿರೋದು, ಅವರೆಲ್ಲೂ ಏನು ಹೇಳ್ಕೊಂಡಿಲ್ಲ, ನಾನು ಪಾಪ ವಿಮೋಚನೆ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ ಅಂತ ಏನು ಹೇಳ್ಕೊಂಡಿಲ್ಲ. ಅವರು ಶ್ರದ್ಧೆ ಭಕ್ತಿಯಿಂದ ಹೋಗಿದ್ದಾರೆ. ಅದು ಯಾರು ಬೇಕಾದ್ರೂ ಹೋಗ್ಬೋದು. ಸೊ ಅದನ್ನು ತಪ್ಪಾಗಿ BJPಯವರು ಏನಂದರೆ, ಅವ್ರಿಗೆ ಈ ಹಿಂದೂ ಧರ್ಮವನ್ನು BJPಯ ಸ್ವತ್ತು ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ, ಅಷ್ಟೇ. ಅದು ಕುಂಭಮೇಳ ಅದು ಎಲ್ರಿಗೂ ಸೇರಿರುವಂಥವ್ರು. ಇನ್ನು BJP ಪಕ್ಷದ ಸದಸ್ಯರು ಮಾತ್ರ ಹೋಗ್ಬೇಕಾ? ಏನು, ಯಾರು ಬೇಕಾದ್ರೂ ಹೋಗ್ಬೋದು. ಸೊ BJP ಧರ್ಮವನ್ನು ತನ್ನ ಸ್ವತ್ತಾಗಿ ಮಾಡ್ಕೊಳ್ತಕ್ಕಂಥ ಒಂದು ಕೀಳಮಟ್ಟದ ರಾಜಕಾರಣ ಮಾಡ್ತಾರೆ, ಕೋಮುವಾದದ ರಾಜಕಾರಣ. ಕಾಂಗ್ರೆಸ್ಗೆ ಎಲ್ಲ ವರ್ಗ ಜಾತಿ ಧರ್ಮ ಬೇಕು. ಅದು ನಾವೊಂದು ಪೊಲಿಟಿಕಲ್ ಪಾರ್ಟಿ, ನಾವೊಂದು ರಿಲಿಜಿಯಸ್ ಪಾರ್ಟಿ ಅಲ್ಲ. ಸರ್, ಹಿಂದೂ ಧರ್ಮ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಿಂದೂ ಧರ್ಮ ಸಂಸತ್ ಮಂಡಳಿಯ ನಿರ್ಣಯ ರಾಹುಲ್ ಗಾಂಧಿ ಅವರ ವಿಚಾರದಲ್ಲಿ ನೋಡಿ, ಧರ್ಮ ಸಂಸದ್ದು ಅವ್ರು ಏನು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿರೋದು. ಯಾರನ್ನು ಕೂಡ ಹಿಂದೂ ಧರ್ಮದಿಂದ ಹೊರಗೆ ಹಾಕೋದಕ್ಕೆ ಯಾರಿಗೂ ಕೈಲಿ ಆಗೋದಿಲ್ಲ. ಯಾರಿಗೆ ದೇವ್ರ ಮೇಲೆ ಭಕ್ತಿ ಇರ್ತದೆ, ಧರ್ಮದ ಮೇಲೆ ನಂಬಿಕೆ ಇರ್ತದೆ, ಅವರು ಆ ಧರ್ಮವನ್ನು ಅನುಸರಿಸ್ತಾರೆ. ಯಾರು ಕೂಡ ನನಗೀಗ ಹಿಂದೂ ಧರ್ಮದ ಹೊರಗೆ ಹಾಕ್ತೀವಿ ಅಂತ ಯಾರಿಗೆ ರೈಟ್ಸ್ ಇದೆ? ಯಾರಿಗೂ ರೈಟ್ಸ್ ಇಲ್ಲ. ಮತ್ತು ಹಿಂದೂ ಧರ್ಮದಲ್ಲಿ ಎಲ್ಲ ಅಭಿಪ್ರಾಯಗಳು ಕೂಡ ಅವಕಾಶ ಇರುವಂಥದ್ದು, ಆಯಿತಾ? ಈಗ ಬಸವಣ್ಣ ವೈದಿಕ ಧರ್ಮದ ವಿರುದ್ಧ ಹೋರಾಟ ಮಾಡಿದ್ರು,
ಸನಾತನ ಧರ್ಮದ ವಿರುದ್ಧ ಬಸವಣ್ಣ ಹೋರಾಟ ಮಾಡಿದ್ರು. ಅವರನ್ನು ನೀವು ಏನಂತ ಕರಿತೀರಾ? ಗುರುನಾನಕ್ ಒಂದು ಜಾತ್ಯತೀತ ವ್ಯವಸ್ಥೆ ಬರಬೇಕು ಅಂತ ಅವರು ಹೋರಾಟ ಮಾಡಿದ್ರು. ಅನೇಕ ದಾರ್ಶನಿಕರು, ಅನೇಕ ಸಾಮಾಜಿಕ ಕ್ರಾಂತಿ ಮಾಡೋ ಧರ್ಮದ ಒಳಗಡೆನೆ ಸೇರಿ ಧರ್ಮದ ಬದಲಾವಣೆ ಆಗಬೇಕು, ಇದು ಈ ಜಾತಿಯ ವ್ಯವಸ್ಥೆ ಈ ದೇಶವನ್ನು ಇದು ವಿಭಜನೆ ಮಾಡಿದೆ, ದೇಶ ಏನು ತುಕಡೆ ಅಂತ ಹೇಳ್ತಾರಲ್ಲ, ಜಾತಿಯೇ ದೇಶವನ್ನು ತುಕಡೆ ಮಾಡಿರೋದು. ಒಬ್ಬರನ್ನೊಬ್ಬರು ನೀವು ಬೇರೆ ನಾವು ಬೇರೆ ಅಂತ ಹೇಳ್ಕೊಂಡಿರೋದು ಎಲ್ಲಿಂದ ಬಂದಿರೋದು? ಇವರು ಕೀಳ ಜಾತಿ, ಇವರು ಏನು ಅಸ್ಪೃಶ್ಯರು, ಇವರು ಹಿಂದುಳಿದವರು, ಇವರು ಇದು ನಮ್ಮ ಸಮಾಜವನ್ನು ಒಡೆದಿರೋ ವ್ಯವಸ್ಥೆ ಯಾವುದು? ಜಾತಿ ಹುಟ್ಟಾಕ್ತವ್ರು ಯಾರು? ಎಲ್ಲಿಂದ ಬಂತು? ಅದರ ವಿರುದ್ಧ ನಾವು ಹೋರಾಟ ಮಾಡಬೇಕು ತಾನೆ. ಸಂವಿಧಾನನೂ ಕೂಡ ಅದೇ ಹೇಳುವಂಥದ್ದು, ಅಂಬೇಡ್ಕರ್ ಅದೇ ಹೇಳುವಂಥದ್ದು, ಗುರುನಾನಕ್ ಅದೇ ಹೇಳುವಂಥದ್ದು, ಬಸವಣ್ಣ ಅದೇ ಹೇಳುವಂಥದ್ದು, ಕಬೀರ್ ಅದೇ ಹೇಳುವಂಥದ್ದು. ಅನೇಕ ಜನ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಸೊ ಅವ್ರು ಯಾರು ಕೂಡ ಹಿಂದೂ ವಿರೋಧಿಗಳೇನಲ್ಲ, ಹಿಂದೂ ಧರ್ಮದ ವಿರೋಧಿಗಳೇನಲ್ಲ, ಆಯಿತಾ? ಸೊ ನೀವು ರಾಹುಲ್ ಗಾಂಧಿ ಅವ್ರನ್ನ ಈ ರೀತಿಯಾಗಿ ನೀವು ಮಾತಾಡ್ತೀರ ಅಂತ ಹೇಳಿದ್ರೆ ನಿಮ್ಮ ಮಾತನ್ನ ಕೇಳ್ಕೊಂಡು ಕೂತ್ಕೊಳ್ಳೋರು ಇಲ್ಲಿ ಯಾರಿಲ್ಲ, ಆಯಿತಾ? ಇದು ಧರ್ಮ ಅವರವರ ನಂಬಿಕೆ ವಿಶ್ವಾಸಕ್ಕೆ ಹೋಗುವಂಥದ್ದು. ಯಾರ ಪರ್ಮಿಷನ್ ಬೇಕಾಗಿಲ್ಲ ಹಿಂದೂ ಧರ್ಮ ಫಾಲೋ ಮಾಡೋದಕ್ಕೆ, ಇಸ್ಲಾಂ ಧರ್ಮ ಫಾಲೋ ಮಾಡೋದಕ್ಕೆ, ಕ್ರೈಸ್ತ ಧರ್ಮ ಫಾಲೋ ಮಾಡೋದಕ್ಕೆ ಯಾರ ಪರ್ಮಿಷನ್ ಬೇಡ. ನನ್ನ ನಂಬಿಕೆ ಇದ್ದರೆ ಸಾಕು, ಅಷ್ಟೇ. ಸರ್, ಮುನಿರತ್ನ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಒಂದು ಬೆರಳು ಹೊರಗಡೆ ಹೋಯ್ತು ಅಂದ್ರೆ ಸರ್ಕಾರ ಇರೋದಿಲ್ಲ ಅನ್ನುವಂಥ ಮಾತು. ನೋಡಿ, ಮುನಿರತ್ನ ಅವ್ರ ಹೇಳಿಕೆಗೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಏನೇನು ಹೇಳ್ತಾರೆ, ಯಾವಾಗ ಹೇಳ್ತಾರೆ, ಏನೇನು ಹೇಳಿದ್ದಾರೆ ನಾವೆಲ್ಲ ನೋಡಿದ್ದೀವಿ. ಸಿದ್ದರಾಮಯ್ಯವ್ರ ಬಗ್ಗೆ ಹಿಂದೆ ಎಲ್ಲ ಏನೇನು ಮಾತಾಡಿದ್ದಾರೆ, ಅವ್ರಿಗೆ ಅವರ ಸಮಯಕ್ಕೆ ಏನೇನೋ ಮಾತಾಡ್ತಾರೆ. ಸಿದ್ದರಾಮಯ್ಯವ್ರು ಮತ್ತು ಅವರು ನಮ್ಮ ಪಕ್ಷವನ್ನು ಯಾಕೆ ಬಿಟ್ಟು ಹೋದರು? ಸಿದ್ದರಾಮಯ್ಯವ್ರ ಬಗ್ಗೆ ಅಷ್ಟು ಅಭಿಪ್ರಾಯ ವಿಶ್ವಾಸ ಇಟ್ಕೊಂಡಿದ್ದಿದ್ರೆ ಇವತ್ತು ಅವರ ಸ್ವಾರ್ಥಕ್ಕೋಸ್ಕರ ಅವರೆಲ್ಲ ಏನು ಬೇಕಾದ್ರೂ ಮಾಡ್ಕೊಂಡಿದ್ದಾರೆ. ಅವ್ರ ಪರಿಸ್ಥಿತಿ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಸಿದ್ದರಾಮಯ್ಯವರು ನಮ್ಮ ಪಕ್ಷದ ಒಬ್ಬ ಅಗ್ರಗಣ್ಯ ನಾಯಕ. ಇದು 7ನೇ ವರ್ಷ ಮುಖ್ಯಮಂತ್ರಿ ಆಗಿರೋದು, ಆಯಿತಾ? ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ಸು ಈಗ ಸಿದ್ದರಾಮಯ್ಯವ್ರನ್ನ ಕಾಂಗ್ರೆಸ್ ಮಧ್ಯೆ ಏನು ವ್ಯತ್ಯಾಸ ಇದೆಯಾ? ಯಾಕೆ ಈ ಥರ ಮಾತಾಡಬೇಕು? ಸಿದ್ದರಾಮಯ್ಯವರು ಈ ರಾಜ್ಯದಲ್ಲಿ ಅವ್ರನ್ನ ಇವತ್ತಿನ ರಾಜಕಾರಣದಲ್ಲಿ ಅತ್ಯಂತ ಜನಪ್ರಿಯ ನಾಯಕ. ಅದಕ್ಕೆ ಮುನಿರತ್ನ ಸರ್ಟಿಫಿಕೇಟ್ ಬೇಕಾಗಿಲ್ಲ ಸಿದ್ದರಾಮಯ್ಯ ಅವರಿಗೆ, ಮುನಿರತ್ನವಿಂದ ಶಿಫಾರಸೇನು ಬೇಕಾಗಿಲ್ಲ. ಸರ್, ಈಗ ಸಿದ್ದರಾಮಯ್ಯ ವಿಚಾರಕ್ಕೆ ಮೊನ್ನೆ ಅಷ್ಟೇ ಕೂಡ CBI ಕೊಡೋಕ್ಕಾಗೋದಿಲ್ಲ ಅಂತ ಕೋರ್ಟ್ ತೀರ್ಪು ಬಂದಿದೆ. ಅಂದರೆ ಸಿದ್ದರಾಮಯ್ಯ ಅವರಿಗೆ ಈಗ ಒಂದು ಸ್ಟ್ರೆಂತ್ ಇನ್ನೂ ಜಾಸ್ತಿ ಆಗಿದೆ ಅಂತ. ನೋಡಿ, ಸಿದ್ದರಾಮಯ್ಯ ಅವರನ್ನು ಮುಗಿಸ್ಬೇಕು ಅಂತ BJPಯ ಸಂಚು, ಆಯಿತಾ? BJPಯ ಅಜೆಂಡಾ. ಮತ್ತು ಅದಕ್ಕೆ ಅವರು ಎಲ್ಲ ಇನ್ಕಮ್ ಟ್ಯಾಕ್ಸು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಒದಗಿಸಿ ಸಿದ್ದರಾಮಯ್ಯ ಅವರ ಹೆಸರಿಗೆ ಅದನ್ನು ಮಸಿ ಹಾಕಬೇಕು ಮತ್ತು ಅವ್ರ ಪೊಲಿಟಿಕಲ್ ಆಗಿ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಅದು ಒಂದು ಕೀಳ ಮಟ್ಟದ BJPಯ ಷಡ್ಯಂತ್ರದ ರಾಜಕಾರಣ. ಅದು ಅನೇಕ ಜನರ ಮೇಲೆ ಅದನ್ನು ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತದ್ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ತಾ ಇದೆ. ಆದರೆ ನಮ್ಮ ಸಿದ್ದರಾಮಯ್ಯವ್ರ ಬಗ್ಗೆ ಅವ್ರು ಎಷ್ಟು ಈ ಥರ ಮಾಡ್ತಾರೋ ಅಷ್ಟು ಪವರ್ಫುಲ್ ಸಿದ್ದರಾಮಯ್ಯ ಅವರು ಆಗ್ತಾ ಹೋಗ್ತಾರೆ, ಇನ್ನೂ ಹೆಚ್ಚು ಪವರ್ಫುಲ್ ಆಗ್ತಾರೆ ಹೊರತು ಅವರು ಶಕ್ತಿ ಏನು ಕ್ಷೀಣಿಸುವುದಕ್ಕೆ ಆಗೋದಿಲ್ಲ. ಅದರಿಂದ BJPಯವರು ಇದನ್ನು ಕೈ ಬಿಟ್ಬಿಡ್ಬೇಕು. ಈಗಲಾದರೂ ಈ ಷಡ್ಯಂತ್ರಗಳನ್ನು ಕೈಬಿಟ್ಟು ರಾಜ್ಯಕ್ಕೆ ಹೇಗೆ ಅನುಕೂಲ ಮಾಡಿಕೊಡ್ಬೇಕು, ಕೇಂದ್ರದಿಂದ ನಮ್ಗೆ ಹೇಗೆ ರಾಜ್ಯಕ್ಕೆ ಒಳ್ಳೆಯ ಯೋಜನೆಗಳು ತರ್ತಕ್ಕಂಥದ್ದಕ್ಕೆ ಸಹಾಯ ಮಾಡಬೇಕು, ರಾಜ್ಯಕ್ಕೆ ನ್ಯಾಯ ಕೊಡಿಸೋದ್ರಲ್ಲಿ ಅವರು ಅದಕ್ಕೆ ಸಮಯ ಕೊಟ್ಟರೆ ಒಳ್ಳೇದಂತ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕೆ ಈಗ CM ಬದಲಾಯಿಸಬೇಕು ಅಂತ ಯಾರು ಹೇಳ್ತಾ ಇದ್ದಾರೆ? ಯಾರು ಹೇಳ್ತಾ ಇಲ್ಲ ತಾನೆ. ಯಾರು ಅಭಿಪ್ರಾಯ ಕೊಟ್ಟಿದ್ದಾರೆ? ಎಲ್ಲೂ ಇಲ್ಲ ಆ ಥರ. DCM ಅವ್ರು ಆ ಥರ ಏನಿಲ್ಲ. DCM ಅವ್ರು ಹೇಳಿರೋದು ಏನೋ ಮಾತುಕತೆ ಆಗಿದೆ, ಅದು ಹೈಕಮಾಂಡ್ ಲೆವೆಲಲ್ಲಿ ಇದೆ ಬಿಡಿ. ನಾವ್ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು? ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋ ಅಗತ್ಯತೆ ಇಲ್ಲ. ಸಿದ್ದರಾಮಯ್ಯವ್ರು ಇವತ್ತು ಬಲಿಷ್ಠ ನಾಯಕ, ಅನುಭವಿ ನಾಯಕ ಮತ್ತು ಕರ್ನಾಟಕವನ್ನು ಇಡೀ ದೇಶದಲ್ಲಿ ಇವತ್ತು ನಾವು ಅಭಿವೃದ್ಧಿಯಲ್ಲೂ ಮುಂದೆ ಇದ್ದೀವಿ, ಬಂಡವಾಳ ಹೂಡಿಕೆಯಲ್ಲೂ ಮುಂದೆ ಇದ್ದೀವಿ, ತೆರಿಗೆ ಕೊಡೋದ್ರಲ್ಲೂ ಮುಂದೆ ಇದ್ದೀವಿ, ಎಲ್ಲದರಲ್ಲೂ ರಾಜ್ಯ ಮುಂದೆ ಇದೆ, ಆಯಿತಾ? ಸೊ ಈ ರೀತಿ ಇದ್ದಾಗ ನಾವು ಅದ್ರ ಬಗ್ಗೆ ಬೇರೆ ಥರ ಮಾತಾಡೋದು ಅವಶ್ಯಕತೆನೇ ಇಲ್ಲ. ಪಿಯೂಷ್ ಗೋಯಲ್ ಅವರು ಮಾತಾಡಿದ್ರು, ಅದೇ ತೆರಿಗೆಯನ್ನು ಕೇಳುವಂಥದ್ದು ಕೂಡ ಸಣ್ಣತನ, ನಮಗೆ ಹೆಚ್ಚಿನ ಪಾಲು ಬರಬೇಕು ಅಂತ ಕರ್ನಾಟಕ ಗೆದ್ದಿರ ಸಣ್ಣತನ. ನೋಡಿ, ಈ ಪಿಯೂಷ್ ಗೋಯಲ್ ಅವ್ರಿಗೆಲ್ಲ ಅವ್ರಿಗೆ ಈ ಥರ ಅನ್ಯಾಯ ಆದಾಗ ನಾವು ಸುಮ್ಮನೆ ಕೂತ್ಕೋಬೇಕು, ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ಬೇಕು. ಅವ್ರ ಪ್ರಕಾರ ನಾವು ಅವ್ರಿಗೆ ಪ್ರಶ್ನೆನೇ ಮಾಡಬಾರ್ದು. ನಾವು ಏನು ಅವ್ರು ಹೇಳಿದ್ದೆಲ್ಲಕ್ಕೆಲ್ಲ ಸೈ, ಅದು ಪ್ರಜಾಪ್ರಭುತ್ವ ಅಲ್ಲ. ನಾವು ನಮ್ಮ ಬೇಡಿಕೆಗಳು ನ್ಯಾಯಯುತವಾಗಿರುವಂಥದ್ದು. ಈಗ ಪಿಯೂಷ್ ಗೋಯಲ್ ಗೊತ್ತಾ
ನಮಗೆ ಬರ ಪರಿಹಾರ ಕೊಡದೇ ಇದ್ದಾಗ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಯಿತು. ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ನಿಮ್ಮ ಕೇಂದ್ರ ಸರ್ಕಾರ, ಪಿಯೂಷ್ ಗೋಯಲ್ ಸರ್ಕಾರ ನಮ್ಗೆ ದುಡ್ಡು ಕೊಟ್ಟರು. ಈ ಕೀಳು ಮಟ್ಟದ ರಾಜಕಾರಣ ಪಿಯೂಷ್ ಗೋಯಲ್ ಏನು ಹೇಳ್ತಾರೆ? ಘೋಷಣೆ ಆಗಿರ್ತಕ್ಕಂಥ ಅನುದಾನಗಳ ಬಜೆಟಲ್ಲಿ ನಮ್ಗೆ ಕೊಡದೇ ಹೋದಾಗ ನಾವು ಸುಮ್ಮನೆ ಕೂತ್ಕೊಂಡಿರ್ಬೇಕಾ? ಪಿಯೂಷ್ ಗೋಯಲ್ ಅವರು ಈ ಥರ ಎಲ್ಲ ಹೇಳಿಕೆಗಳು ಕೊಡೋದು ಸರಿಯಲ್ಲ. ಅಂದರೆ ಅವ್ರನ್ನ ಯಾರು ಕೇಳಲೇಬಾರ್ದು, ಬಿ ಜೆ ಪಿಯವ್ರನ್ನ ಕೇಳಲೇಬಾರ್ದು, ನರೇಂದ್ರ ಮೋದಿ ಕೇಳಲೇಬಾರ್ದು. ಏನು ಅವ್ರೇನು ದೇವರ? ಏನು ಈ ಪಕ್ಷ ಏನು ಇದು ನಾವೇನು ಕೇಳಿದ ತಕ್ಷಣ ನಮಗೆ ಅವ್ರಿಗೇನು ನಾವು ಅವಮಾನ ಮಾಡ್ತಾ ಇದ್ದೀವಾ? ಅವಹೇಳನೆ ಮಾಡ್ತಾ ಇದ್ದೀವಾ? ರಾಜ್ಯದ ಜನತೆ, ಬಿ ಜೆ ಪಿಯ ಜನನು ಕೂಡ ಈ ರಾಜ್ಯದಲ್ಲಿ ಇಲ್ವಾ ಬಿ ಜೆ ಪಿಗೆ ಬೆಂಬಲ ಮಾಡೋರು? ಸರ್, ಒಬ್ಬೊಬ್ಬರು ಸಚಿವರು ಕೂಡ ಡೆಲ್ಲಿಗೆ ಹೋಗ್ತಾರೆ. ಸತೀಶ್ ಜಾರಕಿಹೊಳಿ ಹೋಗಿದ್ದಾರೆ, ಇವತ್ತು ಕೆ ಎನ್ ರಾಜಣ್ಣ ಹತ್ರ ಮತ್ತೆ ಪರಮೇಶ್ವರ್ ಹೋಗ್ತಾರೆ. ಬ್ಯಾಕ್ ಟು ಬ್ಯಾಕ್ ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ಬಾರ್ದು? ಡೆಲ್ಲಿಯಲ್ಲಿ ನಮ್ಮ ಕೇಂದ್ರ ಕಚೇರಿ ಇರೋದು, ಯಾಕೆ ಹೋಗ್ಬಾರ್ದು? ನನಗೆ ಅರ್ಥ ಆಗೋದಿಲ್ಲಪ್ಪ. ಹೋಗ್ತಾರೆ, ಮಾತಾಡ್ತಾರೆ, ಎಲ್ಲ ಬೇರೆ ಬೇರೆ ವಿಷಯಗಳು ಇರ್ತದೆ, ಎಲ್ಲ ಚರ್ಚೆಗಳಾಗ್ತಾ ಇರಬೇಕು. ನೋಡಿ, ಪ್ರಜಾಪ್ರಭುತ್ವದ ಜನತಂತ್ರ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಅವರವರ ಬೇಡಿಕೆಗಳಿಗೆ ಹೇಳ್ಕೊಡೋಕೆ ಅವಕಾಶ ಇರ್ತದೆ. ನಮ್ಮ ಪಕ್ಷನೂ ಕೂಡ ಅದರಲ್ಲಿ ನಂಬಿಕೆ ಇಟ್ಕೊಂಡಿರುವಂಥದ್ದು. ಮುಂದೆ ತೀರ್ಮಾನಗಳು ಅಂತಿಮ ಹೈಕಮಾಂಡ್ ಮಾಡ್ತದೆ, ಎಲ್ಲ ಅಭಿಪ್ರಾಯ ತಗೊಳ್ತಾರೆ, ತೀರ್ಮಾನ ಅವ್ರು ಮಾಡ್ತಾರೆ. ಸರ್, ತಾವು ದೆಹಲಿಗೆ ಹೋಗಿದ್ರಿ? ನಾನಿಲ್ಲ, ನಾನು ಯಾವುದೋ ಖಾಸಗಿ ಭೇಟಿಗೆ ಹೋಗಿದ್ದೆ. ನಾನು ಯಾವುದೋ ರಾಜಕಾರಣಿಗಳನ್ನ ಯಾರನ್ನೂ ಭೇಟಿ ಆಗಲಿಲ್ಲ. ನಾನು ಒಂದು ದಿವಸ ಅಲ್ಲಿದ್ದೆ ಡೆಲ್ಲಿಯಲ್ಲಿ, ಆದರೆ ಖಾಸಗಿ ಯಾವುದೋ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ ಹೊರತು ನಮ್ಮ ಏನು ಅಧಿಕೃತ ಟೂರು ಅಲ್ಲ, ನಮ್ಮ ಇಲಾಖೆಗೂ ಸಂಬಂಧಪಟ್ಟಿರತಕ್ಕಂಥದ್ದು ಇರಲಿಲ್ಲ, ಅಥವಾ ರಾಜಕೀಯವಾಗೂ ಕೂಡ ನಾನು ಯಾರನ್ನೂ ಭೇಟಿಯಾಗಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.